ಅರ್ಧರಾತ್ರಿಯಲ್ಲಿ ಮಹಿಳೆಯೊಬ್ಳು ಒಂಟಿಯಾಗಿ ಓಡಾಡೋ ಕಾಲ ಬಂದಾಗ ಅದುವೇ ನಿಜವಾದ ಸ್ವಾತಂತ್ರ್ಯ ಅನ್ನೋದು ಗಾಂಧಿ ನುಡಿಯಾಗಿತ್ತು. ಆದ್ರೆ ವಿಪರ್ಯಾಸ ಅಂದ್ರೆ ಇವತ್ತಿನ ಕೆಲ ಮಹಿಳೆಯರು ಅರ್ಧರಾತ್ರಿಯಲ್ಲಿ ಅಪರಾಧ ಮಾಡೋ ಮಟ್ಟಕ್ಕೆ ಮುಂದುವರಿದ್ಬಿಟ್ಟಿದ್ದಾರೆ. ಇಲ್ಲೊಬ್ಳು ಮಹಿಳೆ ಮಾಡಿದ್ದನ್ನ ನೋಡಿದ್ರೆ ಹೆಂಗಸೊಬ್ಳು ಇಷ್ಟೊಂದು ಮುಂದುವರಿಯಬಲ್ಲಳ ಅಂತ ಅನಿಸದೇ ಇರಲ್ಲ. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಮಂಗಳೂರಿನಂತ ಮಹಾನಗರಗಳಲ್ಲಿ ಹಣಕ್ಕಾಗಿ ಕಿಡ್ನಾಪಿಂಗ್ ಕಾಮನ್. ಅಂದ್ರೆ ಇಲ್ಲೆಲ್ಲ ದೊಡ್ಡ ದೊಡ್ಡ ಉದ್ಯಮಿಗಳಿರ್ತಾರೆ. ಅವರ ಬಳಿ ಬೇಜಾನ್ ದುಡ್ಡು ಇರುತ್ತೆ ಅಂತ ಕಿಡ್ನಾಪರ್ಸ್ಗೆ ಗೊತ್ತಿದೆ. ಹೀಗಾಗಿ ಅಂತವರನ್ನೇ ಟಾರ್ಗೆಟ್ ಮಾಡಿ ಕಿಡ್ನಾಪ್ ಮಾಡಿದ್ರೆ ಆಶ್ಚರ್ಯ ಏನಿಲ್ಲ. ಆದ್ರೆ ರಾಣೆಬೆನ್ನೂರಿನಂತ ಜಾಗದಲ್ಲಿ ಅದೇ ರೀತಿ ಕಿಡ್ನಾಪಿಂಗ್ ನಡೆಯುತ್ತೆ ಅಂದ್ರೆ ಆಶ್ಚರ್ಯನೇ. ಅಂತಹದ್ದೊಂದು ವಿಲಕ್ಷಣ ಪ್ರಕರಣ ಮೊನ್ನೆ ರಾಣೆಬೆನ್ನೂರು ನಗರ ಠಾಣೆಯಲ್ಲಿ ಕಾಣಬಂದಿತ್ತು. ರಾಣೆಬೆನ್ನೂರು ನಗರ ಠಾಣೆ ಪೊಲೀಸರಲ್ಲಿ ಇಬ್ಬರು ಕಿರಾತಕರನ್ನ ಹಿಡ್ಕೊಂಡ್ಬಂದು ನಿಲ್ಲಿಸ್ಕೊಂಡಿದ್ರು. ಅಂದ್ಹಾಗೆ ಅವರೊಂದು ಕಿಡ್ನಾಪ್ ಕೇಸಿನ ಆರೋಪಿಗಳಾಗಿದ್ರು. ಒಬ್ಬನ ಹೆಸರು ಚಿದಾನಂದ, ಮತ್ತೊಬ್ಬ ಕುಮಾರ. ಆದ್ರೆ ಇಲ್ಲಿ ಆಶ್ಚರ್ಯಕ್ಕೆ ಕಾರಣವಾಗಿರೋದು ಆ ಕಿಡ್ನಾಪ್ ಕೇಸಿನ ರೂವಾರಿ. ಆಕೆ ಹೇಳಿ ಕೇಳಿ ಒಬ್ಳು ಹೆಂಗಸಾಗಿದ್ಲು. ನಿಮಗೆ ಆಶ್ಚರ್ಯ ಆಗಬಹುದು. ಈಕೆಯನ್ನ ನೋಡಿದ್ರೆ ಯಾವ ಪ್ರಜ್ಞಾವಂತನೋ ಕ್ರಿಮಿನಲ್ ಹೆಣ್ಣು ಅಂತ ನಂಬಲ್ಲ. ಸುಶಿಕ್ಷಿತ ಸುಸಂಸ್ಕೃತ ಮನೆಯ ಹೆಣ್ಣು ಮಗಳಾಕೆ. ಹೆಸರು ಭವ್ಯ. ಅದ್ ಎಲ್ಲಿ ಕೆಟ್ಟ ನೀರು ಕುಡಿದ್ಲೋ, ಅದ್ ಯಾವ ಕೆಟ್ಟ ಗಾಳಿ ತಗೊಂಡ್ಲೋ ಗೊತ್ತಿಲ್ಲ. ಒಳ್ಳೆ ಕುಟುಂಬದಲ್ಲಿಯೇ ಹುಟ್ಟಿ ಬೆಳೆದ್ರು ಈಕೆಯಲ್ಲಿ ಸೇರ್ಕೊಂಡಿರೋದ್ ಮಾತ್ರ ಖತರ್ನಾಕ್ ಕೆಟ್ಟ ಬುದ್ಧಿ. ಅದರ ಪರಿಣಾಮವೇ ನೋಡಿ ಇವತ್ತಾಕೆ ಅನುಭವಿಸೋ ದಿನ ಬಂದಿರೋದು. ಅಕಟಕಟ ಅಕಟಕಟ, ಅಳಬೇಡ ಸುಮ್ನಿರೇ ರಾಜಕುಮಾರಿ. ಮಾಡಬಾರದನ್ನ ಮಾಡಿ ಆಗಬಾರ್ದು ಆಗೋಯ್ತು ಅಂದ್ರೆ ಯಾರ್ ಏನು ಮಾಡೋದಕ್ಕಾಗುತ್ತೆ. ಇವತ್ತೇನೋ ಭವ್ಯಾಳಿಗೆ ಮುಖ ತೋರ್ಸೋದಕ್ಕೆ ಮನಸ್ಸಾಗ್ತಿಲ್ಲ. ಗೋಳೋ ಅಂತ ಅಳುತ್ತಾ ಕೂತಿರೋದನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ನಿಜ. ಆದ್ರೆ ಈಕೆಯ ಅಸಲಿ ಎತ್ತಿನ ಕತೆ ಮಾತ್ರ ಕರುಣೆ ಬರುವಂತಿಲ್ಲ. ಆ ಕತೆಯ ಕೇಂದ್ರ ಬಿಂದು ರಾಣೆಬೆನ್ನೂರಿನ ಒಬ್ಬ ಅಮಾಯಕ ವರ್ತಕ. ಆತನ ಹೆಸರು ಮಲ್ಲಿಕಾರ್ಜುನ. ಮಲ್ಲಿಕಾರ್ಜುನ ಹೇಳಿ ಕೇಳಿ ರಾಣೆಬೆನ್ನೂರಿನ ವರ್ತಕ. ಅಲ್ಲಿನ ಎಪಿಎಂಸಿಯಲ್ಲಿ ವ್ಯಾಪಾರ ಮಾಡಿಕೊಂಡಿರೋ ಮನುಷ್ಯ. ಮೊನ್ನೆ ದಿನ ಎಂದಿನಂತೆಯೇ ಮಲ್ಲಿಕಾರ್ಜುನ್ ಎಪಿಎಂಸಿಗೆ ಹೋಗಿದ್ದ. ಮಧ್ಯಾಹ್ನದವರೆಗೂ ವ್ಯಾಪಾರ ವಹಿವಾಟು ಅಂತ ವ್ಯವಹಾರ ನಡೆಸಿದ್ದ. ಇನ್ನೇನು ಊಟದ ವಿರಾಮದ ವೇಳೆಗೆ ಅದ್ಯಾರೋ ಮಿತ್ರರನ್ನ ಭೇಟಿಯಾಗೋದಕ್ಕೆ ಹೋಗ್ಬೇಕಿತ್ತು. ಇದಕ್ಕಾಗಿ ಆಟೋ ಏರ್ ಹೋಗಿದ್ದ. ಅಷ್ಟೇ, ಮುಂದೆ ನಡೆದದ್ದು ಸಿನಿಮೀಯ ಘಟನೆ. ಮಧ್ಯಾಹ್ನ ನಾನು 2 ಗಂಟೆಗೆ ಅಂಗಡಿ ಕೆಲಸ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡ್ ತಗೋದೆ, ಬೇಕ್ರಿ ತವ. ನಮ್ಮ ಫ್ರೆಂಡ್ ಒಬ್ರು ಇಂಪಾರ್ಟೆಂಟ್ ಕೆಲಸ ಐತೆ ಅಂತ ಫೋನ್ ಮಾಡಿ ಮೃತ್ಯುಂಜಯ ಸಭಾಭವನ ಬಾ ಅಂದ್ರು. ಅಲ್ಲಿ ಹೋದೆ. ನಾನು ಆಟೋಕ್ ಬಾ ಅಂದ್ರು. ಆಟೋದಾಗ ಹೋದೆ. ಆಟೋದಾಗ ಹೋದ ತಕ್ಷಣ ಅಲ್ಲಿ ನಾನು ಎಲ್ಲದಾರ ಅಂತ ನೋಡಿ ಅವ್ರು ಹೊಳ್ಳಿ ಫೋನ್ ಹಚ್ಚಿದ ತಕ್ಷಣ ಅವ್ರ ಕಾರ್ಯ ಬಂದು ನನ್ನ ಎತ್ತಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರು. ಅಂದ ಹಾಗೆ ಮಿತ್ರನನ್ನ ಕಾಣೋದಕ್ಕೆ ಅಂತ ಹೋದ ಮಲ್ಲಿಕಾರ್ಜುನನಿಗೆ ಅಲ್ಲಿ ಎದುರಾದದ್ದು ಸಂದಿಗ್ಧ ಪರಿಸ್ಥಿತಿ. ಅನಿರೀಕ್ಷಿತವಾಗಿ ಆತನ ಮುಂದೆ ಬಂದು ನಿಂತದ್ದು
ಒಂದು ಮಾರುತಿ ವ್ಯಾನ್. KA27M3773 ನಂಬರ್ನ ಮಾರುತಿ ಓಮ್ನಿಯಲ್ಲಿ 3 ಜನರಿದ್ರು. ಒಬ್ಬ ಕಾರನ್ನ ಚಲಾಯಿಸ್ತಾ ಇದ್ದ, ಮತ್ತಿಬ್ರು ಹಿಂಬದಿ ಸೀಟಲ್ಲಿ ಕೂತಿದ್ರು. ಅವರೇ ಈ ಚಿದಾನಂದ ಮತ್ತು ಕುಮಾರ. ಇಬ್ರು ಸೇರಿ ವ್ಯಾನಿನ ಡೋರ್ ಓಪನ್ ಮಾಡಿದವ್ರೆ ಏಕದಮ್ ವ್ಯಾಪಾರಿಯನ್ನ ಒಳಗೆಳಕೊಂಡಿದ್ದಾರೆ. ಅಷ್ಟರಲ್ಲಿಯೇ ಓಮ್ನಿ ಚಲಾಯಿಸ್ತಾ ಇದ್ದ ಡ್ರೈವರ್ ವೇಗವಾಗಿ ಕಾರ್ ಓಡಿಸಿದ್ದಾನೆ. ಮಲ್ಲಿಕಾರ್ಜುನರಿಗೆ ಏನಾಗ್ತಿದೆ ಅನ್ನೋದೇ ಅರಿವಾಗಿಲ್ಲ. ಅರಿವಾದದ್ದು ಈತನನ್ನ ಎತ್ತ ಹಾಕೊಂಡು ಹೋಗಿ ಅದ್ಯಾವುದೋ ಗೊತ್ತು ಗುರಿ ಇಲ್ಲದ ಜಾಗದಲ್ಲಿ ಕೂಡ ಹಾಕೊಂಡಾಗ್ಲೇ. ದುಡ್ಡಿನ ಸಲುವಾಗಿ ಕಿಡ್ನಾಪ್ ಮಾಡಿದ್ದಾರೆ. ಬ್ಲಾಕ್ ಮೇಲ್ ಮಾಡಿ ದುಡ್ಡು ಎತ್ತ ಸಲುವಾಗಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ನಿನ್ನೆ ಎಲ್ಲ ಇಟ್ಕೊಂಡು ರಾತ್ರಿ ಅವ್ರ ಮನೆಗೆ ಇಟ್ಕೊಂಡು ಇವತ್ತು ಬೆಳಿಗ್ಗೆ ಹಿಂಗ್ ದುಡ್ಡು ತಮ್ಮ ಅಂತ ಹೇಳಿದ್ರು. ಆಮೇಲೆ 3 ಲಕ್ಷ 5 ಲಕ್ಷ ಹಿಂಗ್ ಡಿಮಾಂಡ್ ಮಾಡ್ತಿದ್ರು. ಆಮೇಲೆ ಅದ್ರ ಸಲುವಾಗಿ ನಾನು ಇಲ್ಲ, ನಮ್ಮ ಪರಿಸ್ಥಿತಿ ಹಂಗಿಲ್ಲ, ನಮ್ದು ಹಂಗಿಲ್ಲ ಅಂತ ಹೇಳ್ಕೊಂಡ್ರು, ಕೇಳಿಲ್ಲ. ಆಮೇಲೆ ಕಂದ್ಲಿ ಅದನ್ನು ತೋರ್ಸೋರು. ಅಂದ ಹಾಗೆ ಮಲ್ಲಿಕಾರ್ಜುನನನ್ನ ಎತ್ತಾಕಿಕೊಂಡು ಹೋದ ಅಪಹರಣಕಾರರು ಅದೆಲ್ಲೋ ಅರಿಯದ ಜಾಗದಲ್ಲಿ ರಾತ್ರಿ ಎಲ್ಲ ಗೂಡು ಹಾಕಿದ್ದಾರೆ. ಮಾರನೇ ಬೆಳಿಗ್ಗೆ ದುಡ್ಡಿಗಾಗಿ ಡಿಮ್ಯಾಂಡ್ ಮಾಡಿದ್ದಾರೆ. ಹಾಗಂತ ಮಲ್ಲಿಕಾರ್ಜುನನೇನೋ ಕೋಟ್ಯಾಧಿಪತಿಯಲ್ಲ. ಅಷ್ಟು ಹಣ ಇಲ್ಲ ಅಂತ ಹೇಳಿದ್ರು ಆ ಹುಡುಗರು ಕೇಳ್ತಾ ಇರ್ಲಿಲ್ಲ, ಬಿಡೋದಕ್ಕೂ ತಯಾರಿರ್ಲಿಲ್ಲ. ಹಾಗೊಂದು ವೇಳೆ ಹಣ ಕೊಟ್ರು ಅವರು ಬಿಡೋ ಮಟ್ಟದಲ್ಲೇನೋ ಇರ್ಲಿಲ್ಲ. ಯಾಕಂದ್ರೆ ಬಿಡಬಾರ್ದು ಅಂತ ಹೇಳಿ ಕಳಿಸಿದ್ದಾಕೆಯೇ ಬೇರೆ ಆಗಿದ್ಲು. ಆಕೆಯೇ ಅಲ್ಲಿ ಮುಖ ಮುಚ್ಕೊಂಡು ಅಳ್ತಾ ಕೂತಿರೋ ಭವ್ಯ. ಕ್ರಿಮಿನಲ್ಗಳು ದುಡ್ಡಿಗಾಗಿ ಏನ್ ಬೇಕಾದ್ರೂ ಮಾಡಬಲ್ಲರು. ಕಿಡ್ನಾಪ್ ಮಾಡಿ ಹಣ ಸುಲಿಗೆ ಮಾಡೋದು ಅಂಥವರ ಮಾಮೂಲಿ ಖಯಾಲಿ. ಆದ್ರೆ ಇಲ್ಲಿ ಒಬ್ಬಳು ಸುಸಂಸ್ಕೃತ ಮನೆಯ ಗೃಹಿಣಿ ಹಾಗೊಂದು ಅಪರಾಧಕ್ಕೆ ಕೈ ಹಾಕಿದ್ದಾಳೆ. ವರ್ತಕನೊಬ್ಬನನ್ನ ತಾನೇ ಕಿಡ್ನಾಪ್ ಮಾಡಿಸ್ತಾಳೆ. ಮುಂದೆ ಏನಾಯ್ತು ಅನ್ನೋದನ್ನ ನೀವೇ ನೋಡಿ. ಮಲ್ಲಿಕಾರ್ಜುನನಿಗೆ ಬಹುಶಃ ಇದೇ ತನ್ನ ಕೊನೆ ದಿನ ಅಂತ ಅನಿಸಬೇಕಿತ್ತು. ತನಗೆ ನೆನಪಾಗೋ ದೇವರನ್ನೆಲ್ಲ ಆತ ನೆನಪಿಸಿಕೊಂಡಿದ್ದ. ಭಗವಂತ ಈ ಕಿರಾತಕರಿಂದ ಕಾಪಾಡು ಅಂತ ಬೇಡ್ಕೊಂಡಿದ್ದ. ಯಾಕಂದ್ರೆ ಕಿಡ್ನಾಪರ್ಸ್ 5 ಲಕ್ಷ ಹಣ ಕೇಳಿದ್ದಾರೆ. ಅಷ್ಟ ಹಣ ಕೊಡೋ ತಾಕತ್ತೋ ಈತನಲ್ಲಿರ್ಲಿಲ್ಲ. ಹಣ ಕೊಡದೇ ಇದ್ರೆ ಅಪಹರಣಕಾರರು ಬಿಟ್ಟು ಕಳುಹಿಸೋ ಸಾಧ್ಯತೆ ಇರಲಿಲ್ಲ. ಬೇರೆ ದಾರಿ ಕಾಣದೆ ಆತ ತನ್ನ ಸಂಬಂಧಿಕರೊಬ್ಬರಿಗೆ ಕರೆ ಮಾಡ್ತಾನೆ. ಹೇಗಾದ್ರೂ ಹಣ ಅಡ್ಜಸ್ಟ್ ಮಾಡೋಕೆ ಕೇಳ್ಕೊಳ್ತಾನೆ. ಪುಣ್ಯಕ್ಕೆ ಅಲ್ಲಿ ಸಂಬಂಧಿಯೊಬ್ಬ ಮಲ್ಲಿಕಾರ್ಜುನನ ಪಾಲಿಗೆ ಆಪತ್ ಬಾಂಧವನಾಗಿ ಬಂದಿದ್ದ. ಆತನ ಹೆಸರು ಮಹೇಶ. ಆಮೇಲೆ ಇವತ್ತು ಬೆಳಿಗ್ಗೆ ಹೋಗೋ 10-11 ಗಂಟೆ ಸುಮಾರು ಹಿಂಗಿಂತಲ್ಲಿ ಬಾ ಅಂತ ಹೇಳಿ ದುಡ್ಡು ತಗೊಂಬ ಅಂತ ಹೇಳಿ ನಮ್ಮ ಮಾವರಿಗೆ ಅವ್ರಿಗೆ ಹೇಳಿದ್ವಿ. ದುಡ್ಡು ತಗೊಂಡು ಬಂದ್ರು. ತಗೊಂಬಂದ ತಕ್ಷಣ ಅಲ್ಲಿ ಸ್ಪಾಟ್ಗೆ ಬಂದು ಅವಾಗ ಪೊಲೀಸ್ ಸಾಹೇಬ್ರು ಅವರೆಲ್ಲ ಬಂದು ಕ್ಯಾಚ್ ಮಾಡಿ ಹಿಡ್ಕೊಂಡು ತಗೊಂಬಂದು ಸ್ಟೇಷನ್. ಅಂದ ಹಾಗೆ ಇಲ್ಲಿ ಮಲ್ಲಿಕಾರ್ಜುನನ ಸಂಬಂಧಿ ಮಹೇಶ ಒಂದು ಬುದ್ಧಿವಂತಿಕೆಯ ಕೆಲಸ ಮಾಡಿದ್ದ. ಅದು ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದು. ಯಾವಾಗ ವರ್ತಕ ಮಲ್ಲಿಕಾರ್ಜುನ ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾನೆ ಅಂತ ಅರಿವಾಯ್ತು, ಮಹೇಶ ಸೀದಾ ಹೋಗಿದ್ದು ರಾಣೆಬೆನ್ನೂರು ನಗರ ಠಾಣೆಗೆ. ಅಲ್ಲಿ ಹೋಗಿ ನಡೆದಿರೋದನ್ನೆಲ್ಲ ಪೊಲೀಸರ ಮುಂದೆ ಹೇಳ್ಕೊಂಡಿದ್ದ. ಅದಕ್ಕೆ ತಕ್ಕಂತೆ ಪೊಲೀಸರು ಕೂಡ ಸಹಾಯ ಮಾಡೋ ಭರವಸೆ ಕೊಡ್ತಾರೆ. ಆದ್ರೆ ಪೊಲೀಸರು ಎಂಟ್ರಿ ಆಗ್ತಿರೋ ಸಂಗತಿಯನ್ನ ಗೌಪ್ಯವಾಗಿಡುವಂತೆ ಮಹೇಶನಿಗೆ ತಿಳಿಸ್ತಾರೆ. ಅನುಮಾನ ಬಾರದಂತೆ ಅವರ ಜೊತೆ ನಡೆದುಕೊಳ್ಳುವಂತೆ ತಾಕೀತು ಮಾಡ್ತಾರೆ. ಇನ್ನೊಂದ್ ಕಡೆ ಸದ್ದಿಲ್ಲದೆ ಕಿಡ್ನಾಪರ್ಗಳನ್ನ ಬಲೆಗೆ ಬೀಳಿಸೋಕೆ ಆಪರೇಷನ್ ಶುರುವಿಟ್ಕೊಳ್ತಾರೆ. ಇತ್ತ ಮಹೇಶ ಪೊಲೀಸರು ಹೇಳಿದಂತೆಯೇ ಕೇಳೋದಕ್ಕೆ ಮುಂದಾದ. ಅಪಹರಣಕಾರರ ಜೊತೆ ಸಾಕಷ್ಟು ಚೌಕಾಸಿ ಮಾಡಿ 5 ಲಕ್ಷದಿಂದ 3 ಲಕ್ಷಕ್ಕೆ ಮೊತ್ತವನ್ನ ಇಳಿಸಿದ್ದ. ಅಪಹರಣಕಾರರು ಕೂಡ ಅಷ್ಟೇ ಮೊತ್ತಕ್ಕೆ ವರ್ತಕನನ್ನ ಬಿಡೋದಾಗಿ ಒಪ್ಪಿದ್ರು.
ಅದರಂತೆ 3 ಲಕ್ಷ ಹಣ ಹೊಂದಿಸಿಕೊಂಡು ಕ್ರಿಮಿನಲ್ಗಳಿಗಾಗಿ ಕಾದ. ಅದರಂತೆ ಕಿಡ್ನಾಪರ್ಸ್ ಅವತ್ತೇ ರಾತ್ರಿ ಹಣ ತಗೊಂಬರೋಕೆ ಹೇಳ್ತಾರೆ. ಅದಕ್ಕಾಗಿ ಅವರು ಗೊತ್ತು ಮಾಡಿದ್ದೊಂದು ದೇವಸ್ಥಾನ.